ಗುಡ್ ಮಾರ್ನಿಂಗ್. ಇವತ್ತು 5ನೇ ದಿನ, ಸ್ಪೆಷಲ್ ಡೇ ಇವತ್ತು. ಯಾಕಂದ್ರೆ ಶನಿವಾರ ಇವತ್ತು. ರೆಡಿಯಾಗಿ ಜಿಮ್ ಕಡೆ ಬಂದ, ದೀಪ ಹಚ್ಚಿ ದೇವ್ರಿಗೆ ಹೋದ್ನಿ. ದೇವ್ರಿಗೆ ಹೋಗಿ ಕಪ್ರ ಹಚ್ಚಿ ಕೈ ಮುಗಿದ ಹಳ್ಳಿ ಜಿಮ್ಮಿಗೆ ಬಂದು ಸಿಲಾಜತ್ ಕುಡ್ದ. ಲೇಡೀಸ್ ಪಿ ಟಿ ಇತ್ತು ಮುಗಿಸ್ಕೊಂಡ. ಮತ್ತೊಂದು ಪಿ ಟಿ ಮುಗಿಸಿ ಫಸ್ಟ್ ಮೀಲ್ ತೊಗೊಂಡ ಮನೆ ಕಡೆ ಬಂದ ಡ್ಯೂಟಿಗೆ ಹೋದೆ. ಕಾಲು ನೋಡಿ ಅನಿಸ್ತಿರ್ಬೋದು ಯಾಕೆ ಫುಟ್ವೇರ್ ಹಾಕೊಂಡಿಲ್ಲ ಅಂತ. ಸಾಟರ್ಡೆ ಸೋನ ಯಾವುದೂ ಫುಟ್ವೇರ್ ಹಾಕೋಂಗಿಲ್ಲ. ಮನೆಗೆ ಬಂದ ಥರ್ಡ್ ಮೀಲ್ ತೊಗೊಂಡೆ. ಈವ್ನಿಂಗ್ ಡ್ಯೂಟಿ ಮುಗಿಸ್ಕೊಂಡು ಮತ್ತು ಜಿಮ್ ಕಡೆ ಬಂದು ವಾರ್ಮ್ ಅಪ್ ಮಾಡಿದೆ. ಇವತ್ತು ಲೆಗ್ ಡೇ ಇತ್ತು. ಸೊ ಲೆಗ್ ಡೇದಾಗ ಸ್ಕ್ವಾಟ್ ಹೊಡೆದೆ, ಲೆಗ್ ಪ್ರೆಸ್ ಹೊಡೆದೆ, ಲೆಗ್ ಎಕ್ಸ್ಟೆನ್ಷನ್, ಲೆಗ್ ಹ್ಯಾಮ್ಸ್ಟ್ರಿಂಗ್, ಸ್ವಿಮ್ಮರ್ ಸ್ಕಾಟ್ಸ್ ಮಾಡಿ ಕಾಪ್ ವರ್ಕೌಟ್ ಮಾಡಿ ಜಿಮ್ ಕ್ಲೋಸ್ ಮಾಡಿದ್ನಿ. ಜಿಮ್ ಕ್ಲೋಸ್ ಮಾಡಿ ಮನೆ ಕಡೆ ಬಂದು ಲಾಸ್ಟ್ ಮೀಲ್ ತೊಗೊಂಡು ಇವತ್ತು ನಾನು ಡೇ ಎಂಡ್ ಮಾಡಿದ್ನಿ. ಇವತ್ತು ನನ್ನ ಪಾಸ್ಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದು ನೋಡ್ಬೋದು ರೀ ನನ್ನ ಫೋಟೋಸ್. ನನ್ನ ಡಿಗ್ರಿ ಲೈಫಾಗ ಯಾವ ಥರ ಇದ್ದಂತ. ಇವ್ರು ನನ್ನ ಡಿಗ್ರಿ ಫ್ರೆಂಡ್ಸ್. ಒಂದೇ ಒಂದು ಸರ್ಕಲ್ ಇತ್ತು. ಆಮೇಲೆ ಈಗ ನೆಕ್ಸ್ಟ್ ಫೋಟೋದಾಗ ಇನ್ನೊಂದು ಎನ್ಯುವಲ್ ಎಕ್ಸಾಮ್ ಆದ ತಕ್ಷಣ ನಾವು ಸೆಲೆಬ್ರೇಟ್ ಮಾಡಿದ್ದೆ. ಬಹುಶಃ ಯಾವ ಸ್ಟೂಡೆಂಟ್ಸು ಈ ಥರ ಸೆಲೆಬ್ರೇಟ್ ಮಾಡಲಿಕ್ಕಿಲ್ಲ. ಸೊ ಈ ಫೋಟೋಸ್ ನೋಡಿ ನಿಮ್ಗೆ ಅನಿಸ್ತಿರ್ಬೋದು ನಾನು ಯಾವ ಥರ ಇದ್ದೆ ಡಿಗ್ರಿದಾಗ ಅಂಥೇಳಿ. ಸೊ ಇಷ್ಟು ನಾನು ಓಡಾಡಿದ್ದೆ ಅನ್ನೋ ನೀವು ಗೆಸ್ ಮಾಡ್ಬೋದು. ಬಟ್ ರೀಸೆಂಟ್ಲಿ ನಾನು ಈ ಕಾಲೇಜ್ ಹೋದಾಗ ಈ ಫೋಟೋದಾಗಿರೋ ಸರ್ ದುಮಾಡ್ ಸರ್ ಅಂತ ಅವ್ರು ನಾನು ರೆಕಗ್ನೈಸ್ ಮಾಡಿ ಹುಡುಗರಿಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರೆ ಭಾಳ ಖುಷಿ ಅನಿಸ್ತಾ. ಸ್ಟೂಡೆಂಟ್ಸಿಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೆ. ಯಾಕಂದರೆ ಒಂದು ಟೈಮ್ದಾಗ ನನ್ನ ಜೀವನದಾಗ ನಾನು ಸೆಟ್ಲ್ ಆಗ್ತೀನಿ ಅಂತ ಅನ್ಸ್ಕೊತಿದ್ದೆ. ಟೀಚರ್ಸ್ ಕಡೆ ಬೇಸ್ಕೊತಿದ್ದೆ. ಬಟ್ ಎಕ್ಸಾಂಪಲ್ ಆಗ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಆದಷ್ಟು ಬೇಗ ಇದು ಕಾಲೇಜ್ಗೂ ಗೆಸ್ಟ್ ಆಗಿ ಹೋಗ್ಬೇಕಂತ ಆಸೆ ಐತಿ. ಸೊ ಆ ದಿನಕ್ಕೆ ವೇಟ್ ಮಾಡತ್ತೀನಿ ನಾನು.